ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆರುಷ್ಗೆ ತಗೊಂಡಿರುವಂತಹ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬುಕ್ಸ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಅವನಿಗೆ ಇವಾಗ 2 years ಆದದಷ್ಟೇ. ಸೊ ಟಿಲ್ 2 years ನಾನು ಪರ್ಚೇಸ್ ಮಾಡಿರುವಂತಹ ಬುಕ್ಸ್ ಬಗ್ಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಾನು ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ಹೇಳ್ತೇನೆ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಫ್ಲ್ಯಾಶ್ ಕಾರ್ಡ್ ಬಗ್ಗೆ. ಅಂದರೆ 2 ವಿಡಿಯೋಸ್ ಇದೆ. ಒಂದರಲ್ಲಿ ಡಿಟೇಲ್ ಆಗಿ ಹೇಗೆ ಯಾವಾಗ ಎಷ್ಟು ತೋರಿಸ್ಬೇಕು ಅದನ್ನೆಲ್ಲ ಶೇರ್ ಮಾಡಿದ್ದೇನೆ. ಬಟ್ ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ಹೇಳೋದಾದರೆ ನಾನು ಅವನಿಗೆ ಇನಿಷಿಯಲ್ ಟೈಮಲ್ಲಿ ಒಂದು 6 ಐಟಮ್ಸ್ ಮಾತ್ರ ಫ್ಲ್ಯಾಶ್ ಕಾರ್ಡ್ಸ್ ನಾನು ಫಸ್ಟ್ ಟೈಮ್ ತಗೊಳ್ಳುವಾಗ ಓನ್ಲಿ 6 ಸೆಟ್ ತಗೊಂಡಿದ್ದೆ ಅಷ್ಟೇ. ಅದನ್ನು ಇಲ್ಲಿಯವರೆಗೆ ಕೂಡ ಚೆನ್ನಾಗೇ ಯೂಸ್ ಮಾಡ್ತಾ ಇದ್ದೇನೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದರೆ ಆ ವಿಡಿಯೋನ ಚೆಕ್ ಮಾಡಿ. ಅಂದರೆ ಹೇಗೆ ಯಾವುದು ಎಷ್ಟು ತೋರಿಸ್ಬೇಕು ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ, ಆ ವಿಡಿಯೋ ಲಿಂಕ್ ಕೂಡ. ಸೊ ಫ್ಲ್ಯಾಶ್ ಕಾರ್ಡ್ಸ್ ಮೇಯ್ನ್ ಆಗಿ ನಾವು ಯೂಸ್ ಮಾಡೋದು ರೈಟ್ ಬ್ರೈನ್ ಡೆವಲಪ್ಮೆಂಟಿಗೆ ಮಕ್ಕಳಿಗೆ. ಅದನ್ನು ನಾವು ಎಷ್ಟು ಬೇಗ ಬೇಕಾದರೂ ಫ್ಲ್ಯಾಶ್ ಕಾರ್ಡ್ ತೋರಿಸೋದು ನಾವು ಎಷ್ಟು ಬೇಗ ಬೇಕಾದರೂ ಸ್ಟಾರ್ಟ್ ಮಾಡಬಹುದು. ಆದರೆ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಏನಂದರೆ ಚಿಕ್ಕ ಮಕ್ಕಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಮಾತ್ರ ನೋಟಿಸ್ ಮಾಡೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸಿದ್ರೆ ಒಳ್ಳೆಯದು. ಅದಾದಮೇಲೆ ಸ್ಲೋಲಿ ಕಲರ್ಸಿಗೆ ಶಿಫ್ಟ್ ಆಗ್ತಾ ಇತ್ತು. ಸೊ ಫ್ಲ್ಯಾಶ್ ಕಾರ್ಡ್ಸ್ ತಗೊಳ್ಳೋದಾದ್ರೆ, ಅಂದರೆ ನಮ್ಗೇನಾದರೂ ಒಂದು ಗೋಲ್ ಇದ್ದರೆ, ನಾನು ಇಷ್ಟು ಏಜ್ಗೆ ಮಗುವಿಗೆ ಅದು ಒಂದು ಏನಾದರೂ ರೆಕಾರ್ಡ್ ಥರ ಮಾಡೋದು ಅಂತ ಎಲ್ಲ ಮನಸ್ಸಲ್ಲಿದ್ದರೆ ನಾವು ಸ್ಟಾರ್ಟಿಂಗ್ ಎಲ್ಲವನ್ನು ಫ್ಲ್ಯಾಶ್ ಕಾರ್ಡ್ಸಲ್ಲೇ ತಗೊಳ್ಬೇಕಾಗ್ತದೆ. ಯಾಕಂದರೆ ಅದು ಈಸಿ ಆಗುತ್ತೆ. ಬಿಫೋರ್ 6 months ಮಕ್ಕಳಿಗೆ ಏನಾದರೂ ತೋರಿಸೋದು, ಹೀಗೆ ತೋರಿಸಿ ಐಡೆಂಟಿಫೈ ಮಾಡೋದೆಲ್ಲ ಮಾಡೋದಕ್ಕೆ. ಆದರೆ ಅಂಥದ್ದೇನು ಗೋಲ್ ಇಲ್ಲ ಅಂದರೆ ಒಂದು ಸ್ವಲ್ಪ ಸೆಟ್ ತಗೊಂಡು ಅದಾದಮೇಲೆ ನಾವು ಬುಕ್ಸಿಗೆ ಶಿಫ್ಟ್ ಆದಾಯಿತು. ಮಗುವಿಗೆ ಯಾವಾಗ ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡು ನೋಡೋದು ಎಲ್ಲ ಗೊತ್ತಾಗುತ್ತಲ್ವ, ಅದಾದಮೇಲೆ ಬುಕ್ಸನ್ನು ಕೂಡ ನಾವು ತೋರಿಸಬಹುದು. ಬುಕ್ಸ್ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಬೋರ್ಡ್ ಬುಕ್ಸ್ ತಗೊಳ್ಬೋದು. ಚಿಕ್ಕ ಸೈಜಲ್ಲಿ ಬರುತ್ತೆ, ಚಿಕ್ಕ ಸೈಜಲ್ಲಿ ಬರುತ್ತೆ ಈ ಬೋರ್ಡ್ ಬುಕ್ಸ್. ಇದು ಕೂಡ ಅಷ್ಟೇ, ಒಂದು 10 ಅನ್ಸುತ್ತೆ 10 ಬುಕ್ಕಿನ ಸೆಟ್ ತಗೊಂಡಿರೋದು ನಾನು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಇದನ್ನು ಕೂಡ ಆನ್ಲೈನ್ ಪರ್ಚೇಸ್ ಮಾಡಿರೋದು. ಸೊ ಇಂಥ ಬುಕ್ಸ್ ಕೂಡ ಯೂಸ್ ಆಗುತ್ತೆ ಮಕ್ಕಳಿಗೆ. ಆದರೆ ಇದನ್ನು ಕೈಯಲ್ಲಿ ಹಿಡಿದು ನೋಡುವಷ್ಟು ಅವರು ಸ್ವಲ್ಪ ದೊಡ್ಡವರಾಗಬೇಕು. ಸೊ ನಿಮಗೆ ಚಿಕ್ಕ ಮಕ್ಕಳಿರುವಾಗಲೇ ಬುಕ್ ಕೊಡಬೇಕು ಅಂತ ಇದ್ದರೆ ಈ ಥರ ಕ್ಲಾತ್ ಬುಕ್ಕನ್ನು ಕೊಡಬಹುದು. ಇದರಲ್ಲಿ ಟಚ್ ಆ್ಯಂಡ್ ಫೀಲ್ ಕೂಡ ಇರುತ್ತೆ. ಬೇರೆ ಬೇರೆ ಟೈಪಲ್ಲಿ ಬರುತ್ತೆ. ಇದು ಟಚ್ ಮಾಡಿದರೆ ಫೀಲ್ ಆಗುತ್ತೆ ಅವರಿಗೆ. ಸೊ ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡ್ರೆ ಕೂಡ ಏನು ನೋವಾಗೋದು, ಮುಖಕ್ಕೆ ಬಿದ್ದರೆ ಎಲ್ಲ ಏನೂ ಇರೋದಿಲ್ಲ. ಸೊ ಇಂಥದ್ದೊಂದು ಬುಕ್ಕನ್ನು ಕೂಡ ಯೂಸ್ ಮಾಡ್ತಿದ್ದೆ. ಸೌಂಡ್ ಓಕೆ. ಆ್ಯಂಡ್ ಬೋರ್ಡ್ ಬುಕ್ಕಲ್ಲಿ ಕೂಡ ಟಚ್ ಆ್ಯಂಡ್ ಫೀಲ್ ಬುಕ್ ಬರುತ್ತೆ. ಆದರೆ ಇದ್ರದ್ದು ಪರಿಸ್ಥಿತಿ ಹೀಗಾಗಿದೆ. ತುಂಬ ಯೂಸ್ ಮಾಡಿದ್ದಾನೆ, ಹಾಗಾಗಿ ಕಿತ್ತೋಗಿದೆ. ಪರವಾಗಿಲ್ಲ, ಆದರೂ ಚೆನ್ನಾಗಿದೆ. ಇವಾಗಲೂ ಯೂಸ್ ಮಾಡ್ತಾನೆ. ಇದು ಕೂಡ ಟಚ್ ಆ್ಯಂಡ್ ಫೀಲ್ ಬುಕ್ ಹೀಗೆ ಇರುತ್ತೆ. ಟಚ್ ಮಾಡಿದರೆ ಫೀಲ್ ಆಗುತ್ತೆ. ಔಟ್ ಪಡೆದೆ ಒಮ್ಮೆ ಬಟರ್ಫ್ಲೈ. ಸೊ ಲರ್ನಿಂಗ್ ಬಗ್ಗೆ ಇಷ್ಟೇ. ಬೇಕಾದರೆ ಈ ಥರದ್ದೊಂದು ಕರ್ಟೆನ್ ಏನಾದರೂ ಬೇಕು ಅಂತ ಅನಿಸಿದ್ರೆ ತಗೊಳ್ಬಹುದು. ಈ ಥರ ABCD ಒಂದು ಕರ್ಟೆನ್ ಹಾಕಿ ಇಟ್ಟರೆ ಅವರಿಗೆ ನೋಡ್ತಾ ಇದ್ದಾಗ ಇಂಟ್ರೆಸ್ಟ್ ಕೂಡ ಬರುತ್ತೆ. ಈ ಥರ ಒಂದು ಕರ್ಟೆನ್ ಹಾಕಿದರೆ ಅವರಿಗೆ ನೋಡ್ತಾ ಇರುವಾಗ ಇಂಟ್ರೆಸ್ಟ್ ಕೂಡ ಬರುತ್ತೆ, ಜೊತೆಗೆ ಕಲ್ತಾಗಿ ಕೂಡ ಆಗುತ್ತೆ. ಈ ಥರ ಚಾರ್ಟ್ ತಗೊಳ್ಳೋದಾದ್ರೆ ತಗೊಳ್ಬಹುದು. 2 ಸೈಡ್ ಬರ್ತದೆ ಇಂಥ ಚಾರ್ಟ್ ಅಲ್ಲಿ. ಸೊ ಈ ಚಾರ್ಟ್ ಯೂಸ್ ಆಗುತ್ತೆ. ಇಷ್ಟು ದೊಡ್ಡ ಸೈಜ್ ಅಲ್ಲಿ ಕೂಡ ಬೋರ್ಡ್ ಬುಕ್ಸ್ ಬರುತ್ತೆ. ಇದು ಆಕ್ಷನ್ ವರ್ಡ್ಸಿಗೆ. ಸೊ ಇದನ್ನ ಕೂಡ ಬೇಕಾದ್ರೆ ತಗೊಳ್ಬಹುದು. ಅದಾದ್ಮೇಲೆ ಒಂದಷ್ಟು ಸ್ಟೋರಿ ಬುಕ್ಸ್ ಇವೆ. ಮೊದಲಿಗೆ ನಾನು ಈ ತರ ತಗೊಂಡಿದ್ದೆ. ಆಕ್ಚುಲಿ ಅವನು
ಚಿಕ್ಕವನಿರುವಾಗ ತೊಗೊಂಡಿದ್ದು. ನಾನೇ ಓದಿ ಹೇಳ್ತಿದ್ದೆ. ಒಂದು ಸ್ವಲ್ಪ ಅಂದರೆ 1 ವರ್ಷದ ಮೇಲೆ ಅವನಿಗೆ ಹಿಡ್ಕೊಂಡು ನೋಡೋದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಕೆಲವೊಂದ್ರದ್ದು ಪೇಜ್ ಹೋಗಿದೆ, ಆದ್ರೂ ಇವಾಗಲೂ ಕೊಡ್ತೇನೆ. ಅಂದರೆ ಅವನಿಗೆ ಚಿತ್ರ ನೋಡೋದ್ರಲ್ಲೇ ತೃಪ್ತಿ ಆಗುತ್ತೆ. ಸೊ ಅವನು ಇನ್ನೂ ಇದನ್ನು ಹಿಡ್ಕೊಂಡು ಓದ್ತಾನೆ. ಸ್ಟೋರಿ ಬುಕ್ಸ್ ಆನ್ಲೈನ್ ಪರ್ಚೇಸ್ ಮಾಡಿರೋದು. ಇನ್ನೊಂದು ಈ ಬುಕ್ ಆಯಿತಾ, ಇದು ಮೈ ಫಸ್ಟ್ 1000 ವರ್ಡ್ಸ್ ಅಂತ ಹೇಳಿ ಬುಕ್ಸ್, ನಾರ್ಮಲ್ ಬುಕ್ ಅದು. ಆದರೆ ಅದರಲ್ಲಿ ಇವಾಗ ಒಂದು 700 ವರ್ಡ್ಸ್ ಇರಬಹುದು. 300 ವರ್ಡ್ಸ್ ಅವನು ಫೇವ್ರೆಟ್ ವರ್ಡ್ಸ್ ಎಲ್ಲ ಹೋಗಿದೆ ಓದಿ. ಇವಾಗ ಸ್ವಲ್ಪ ರೇರ್ ಆಗಿ ಗೊತ್ತಿರುವಂತಹ ವರ್ಡ್ಸ್ಗಳು ಇವೆ. ಆ್ಯಂಡ್ ನೆಕ್ಸ್ಟ್ ಸ್ಟೋರಿ ಬುಕ್ಸ್ ತುಂಬ ಇವೆ. ಮಕ್ಕಳಿಗೆ ಎಷ್ಟು ಬೇಗ ಬೇಕಾದ್ರೆ ಸ್ಟೋರಿ ಬುಕ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಇದು ಈ ಥರದ್ದು ಮೋರಲ್ ಸ್ಟೋರಿ ಬುಕ್ಸ್ ಆನ್ಲೈನ್ ಪರ್ಚೇಸ್ ಮಾಡಿರೋದು. 10 ಬುಕ್ಸ್ ಇವೆ. ಇದು ಕೂಡ ತುಂಬ ಚೆನ್ನಾಗಿದೆ ಬುಕ್ಸ್. ಸೊ ಇದು ಒಂದು ಸೆಟ್ ಆಫ್ 10. ಮತ್ತು ಎಲ್ಲಿಗಾದ್ರೂ ನಾವು ಹೊರಗಡೆ ಹೋಗ್ತೀವಲ್ವ, ಅಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಬುಕ್ಸ್ ಎಲ್ಲ ಇದ್ರೆ ತೊಗೊಂಡು ಬರ್ತೀವಿ. ಇದು 2 ಸ್ಟೋರಿ ಬುಕ್ಸ್. ಇದು ಇಸ್ಕಾನ್ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಿರೋದು. ಇದು ಕೂಡ ಸ್ಟೋರೀಸ್ ತುಂಬಾ ಚೆನ್ನಾಗಿದೆ. ಒಂದು ಪಾಯಿಂಟ್ ಹೇಳೋದಕ್ಕಿದ್ರೆ, ಈ ಥರ ನಾವು ಸ್ವಲ್ಪ ದೊಡ್ಡ ಪಿಕ್ಚರ್ಸ್ ಇದ್ದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇರುವಂತಹ ಬುಕ್ಸನ್ನು ಚೂಸ್ ಮಾಡಬೇಕು. ಮಕ್ಕಳಿಗೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಆ ಥರ ಇದ್ದರೆ. ಇನ್ನು ಸ್ಟೋರಿ ಬುಕ್ಸಲ್ಲಿ ಕೂಡ ಬೋರ್ಡ್ ಬುಕ್ ಟೈಪಲ್ಲೇ ಬರುತ್ತೆ. ಅದನ್ನು ನಾವು ಆರಾಮಾಗಿ ಎಷ್ಟು ಬೇಗ ಬೇಕಾದರೂ ಅವರ ಕೈಯಲ್ಲಿ ಕೊಡ್ಬೋದು, ಹರಿದೋಗೋದಿಲ್ಲ. ಇದು ಒಂದು ಆ ಥರನೇ. ಇನ್ನು ಇದು ಕೂಡ ಹಾಗೆ ಬೋರ್ಡ್ ಬುಕ್ ಟೈಪಲ್ಲಿ ಸ್ಟೋರಿ ಬುಕ್, ಹರಿದು ಹೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಪೀಟರ್ ರಾಬಿಟ್. ಇನ್ನು ಹೊರಗಡೆ ಮಾತ್ರ ಸ್ವಲ್ಪ ಚೆನ್ನಾಗಿರುವಂತಹ ಬೈಂಡ್, ಒಳಗಡೆ ನಾರ್ಮಲ್ ಅಂತ ಹೇಳೋದಕ್ಕಾಗೋದಿಲ್ಲ, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುವಂತಹ ಪೇಜಸ್ ಇರುವಂತಹ ಸ್ಟೋರಿ ಬುಕ್ಸ್ ಇವೆ. ಈ ಥರದ್ದು ಒಂದು ಸುಮಾರಿದೆ. ಇದನ್ನು ನಾವು ಇಲ್ಲೇ ರೀಸೆಂಟಾಗಿ ತೊಗೊಂಡಿರೋದು. ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಇವು ಕೆಲವು ಸ್ಟೋರಿ ಬುಕ್ಸ್. ಚೆನ್ನಾಗಿರುವಂತಹ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಕೂಡ ಒಳ್ಳೆಯದೇ ಮಕ್ಕಳಿಗೆ. ಹೊಸ ಬುಕ್ಸಿಗೆ ಸ್ವಲ್ಪ ಜಾಸ್ತಿನೇ ರೇಟ್ ಅಂತ ಅನ್ನಿಸ್ತದಲ್ವ ನಮಗೆ. ಸೊ ಆ ಟೈಮಲ್ಲಿ ನಾವು ಬೇಕಾದರೆ ಸೆಕೆಂಡ್ ಹ್ಯಾಂಡ್ಗೆ ಹೋಗಬಹುದು. ಇವೆಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದು. ಆ್ಯಕ್ಚುಲಿ ಇದೆಲ್ಲ ಅಷ್ಟೊಂದು ಅವನಿಗೆ ಇವಾಗ ಯೂಸ್ ಆಗ್ತಾ ಇಲ್ಲ. ಅಂದರೆ ಈ ಕಂಟೆಂಟ್ ಇದೆಯಲ್ಲ ಸ್ವಲ್ಪ ಜಾಸ್ತಿ ಇದೆ, ಅವನಿಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ನಾವು ಅಷ್ಟೊಂದು ಓದುವವರೆಗೆ. ಸೊ ಬಟ್ ಪರವಾಗಿಲ್ಲ, ನೋಡ್ತಾ ಇದ್ದಾನೆ ಅವಾಗವಾಗ ಚಿತ್ರ ಅಷ್ಟೇ. ನಾವು ಬುಕ್ಸ್ ಎಲ್ಲ ತಗೊಳ್ಳುವಾಗ ಅದರಲ್ಲಿ ಲೆವೆಲ್ ಅಂತ ಇರುತ್ತೆ. ಸೊ 0, 1, 2, 3, 4, 5 ಆ ಥರ ಲೆವೆಲ್ ಇರುತ್ತೆ. ಅದನ್ನು ನಾವು ನೋಡಿ ತಗೊಂಡ್ರೆ ಅವರಿಗೆ ಆ ಏಜಿಗೆ ಸೆಟ್ ಆಗುತ್ತೆ. ಇವಾಗ ತುಂಬ ಚಿಕ್ಕ ಮಕ್ಕಳಾದರೆ ಚಿಕ್ಕ ಮಕ್ಕಳಾದರೆ 0 ಲೆವೆಲ್ 1 ಲೆವೆಲ್ ಎಲ್ಲ ತಗೊಳ್ಬೇಕು. ಅದು ಅವರಿಗೆ ಓದೋದಕ್ಕೆ ಸುಲಭ ಆಗುತ್ತೆ. ನೋಡಿ ಈ ಥರ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬಹುದು, ಇದು ಇದು ಲೆವೆಲ್ 4. ಆದರೂ ಅವನು ಇಂಟ್ರೆಸ್ಟ್. ಸೊ ಈ ಥರ ಕೊಟ್ಟಿರ್ತಾರೆ ಬ್ಯಾಕ್ ಸೈಡಲ್ಲಿ ಲೆವೆಲ್ಸ್. ಅದನ್ನು ನಾವು ನೋಡಿ ತಗೊಂಡ್ರೆ ಅವರಿಗೆ ಯೂಸ್ ಆಗುತ್ತೆ ಕರೆಕ್ಟ್ ಏಜ್ಗೆ. ಆದರೆ ಈ ಲೆವೆಲ್ 4 ಬುಕ್ಸ್ ಕೂಡ ಅವನಿಗೆ ಇವಾಗ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. 0, 1, 2 ಎಲ್ಲ ಬೇಕಾಗಿಲ್ಲ. ಬಟ್ ಅದರಲ್ಲಿರುವಂತಹ 0. ಸೊ ಅದರಲ್ಲಿರುವಂತಹ ಚಿತ್ರ ಮತ್ತು ಕಂಟೆಂಟ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಅನಿಮಲ್ಸ್ ಎಲ್ಲ ಇದ್ರೆ ಅವನಿಗೆ ನಾರ್ಮಲ್ ಆಗಿ ಇಷ್ಟ ಆಗ್ತದೆ ಸ್ಟೋರೀಸಲ್ಲಿ. ಸೊ ಅದನ್ನು ನೋಡಿ ತಗೊಳ್ತೇವೆ. ಇದೆಲ್ಲ ಸ್ಟೋರಿ ಬುಕ್ಸ್ ಅಷ್ಟೇ. ಇದು ಕೂಡ ಸ್ಟೋರಿ ಬುಕ್. ತುಂಬಾನೇ ಚೆನ್ನಾಗಿರುವಂತಹ ಒಂದು ಸ್ಟೋರಿ ಬುಕ್. ಕೃಷ್ಣಂದು ಬರ್ತ್, ಅವನು ಹುಟ್ಟಿದ್ರಿಂದ ಸಾವಿನವರೆಗೆ ಕಂಪ್ಲೀಟ್ ಆದಂತಹ ಸ್ಟೋರಿ ಇದೆ ಈ ಒಂದು ಬುಕ್ಕಲ್ಲಿ. ಇದು ತುಂಬಾನೇ ಚೆನ್ನಾಗಿದೆ. ಇದು ಒಂದು ಬುಕ್. ಇದು ಒಂದು ಆನಿಮಲ್ ಬುಕ್. ಇದರಲ್ಲಿ ಹೇಗಿದೆ ಅಂದರೆ ಒಂದು ಆನಿಮಲ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಅದಾದಮೇಲೆ ಅದೇ ಆನಿಮಲ್ ಬೇರೆ ಬೇರೆ ಟೈಪಲ್ಲಿ ಇರುತ್ತಲ್ವ, ಅದ್ರದ್ದೆಲ್ಲ ಪಿಕ್ಚರ್ಸ್ ಇದೆ. ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಬುಕ್ ಅಂತ ಹೇಳ್ಬಹುದು. ಇವಾಗ ಅಲ್ಲದಿದ್ರು ಸ್ವಲ್ಪ ದೊಡ್ಡವನಾಗುವಾಗ ತುಂಬ ಯೂಸ್ ಆಗುತ್ತೆ. ನೋಡಿ, ಸ್ಕ್ವೆರಲಿಗೆ
ಎಷ್ಟೊಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಒಂದೇ ಅಲ್ಲ ಬೇರೆ ಬೇರೆ ಥರದ್ದು ಸ್ಕ್ವೆರಲ್ ಅನ್ನೆಲ್ಲ ಕೊಟ್ಟಿದ್ದಾರೆ. ಇದು ಕೂಡ ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಡ್ರಾಯಿಂಗ್ ಬುಕ್. ಇದು ಕೂಡ ತುಂಬಾನೇ ಮುಖ್ಯ ಅಲ್ವಾ ಮಕ್ಕಳಿಗೆ. ಇದರಲ್ಲಿ ಕೂಡ ಲೆವೆಲ್ಸ್ ಇರುತ್ತೆ, 0, 1, 2, 3 ಹಾಗೆ. ಇದು 0 ಲೆವೆಲ್ ಬುಕ್. ಇದು 0 ಲೆವೆಲ್ ಬುಕ್. ಅದರಲ್ಲಿ ಹೇಗಿರುತ್ತೆ ಅಂದ್ರೆ ದೊಡ್ಡದ ಪಿಕ್ಚರ್ ಇರುತ್ತೆ, ಮತ್ತೆ ಒಂದು ಸೈಡ್ಗೆ ರೆಫರೆನ್ಸ್ಗೆ ಕೊಟ್ಟಿರ್ತಾರೆ, ಅದು ಹಾಗೆ ಕೊಟ್ಟರೆ 0 ಮಾತ್ರ 0. ಇದು ಕೂಡ ಕಲರಿಂಗ್ ಬುಕ್. ಹಾಗೆ ಇದು ಕೂಡ ಕಲರಿಂಗ್ ಬುಕ್ ಅಂತ ಹೇಳುವಾಗ ನಮಗೆ ಕ್ರಯಾನ್ಸ್ ಬಗ್ಗೆ ಕೂಡ ತುಂಬಾ ಯೋಚನೆ ಬರುತ್ತಲ್ವಾ. ಈ ಕ್ರಯಾನ್ಸ್ ನೋಡಿ, ಈ ತರದ್ದೊಂದು 5-6 ಇದೆ, ತುಂಬಾ ಚೆನ್ನಾಗಿದೆ, ಬ್ರೇಕ್ ಆಗೋದಿಲ್ಲ. ಇದು ನಾನ್ ಟಾಕ್ಸಿಕ್ ಅಂತ ಕೂಡ ಹೇಳಿದ್ರು, ಆದ್ರೆ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಆದ್ರೆ ಇದು ಕ್ರಯಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಬ್ರೇಕ್ ಆಗೋದಿಲ್ಲ ಅಲ್ವಾ, ಅದು ಒಂದು ಪ್ಲಸ್ ಪಾಯಿಂಟ್. ಮತ್ತೆ ಹಿಡ್ಕೊಳ್ಳೋದಕ್ಕೆ ಕೂಡ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇನ್ನೊಂದೇನಂದ್ರೆ ಈ ತರ ಸ್ಲೇಟ್, ಇದು ಸ್ವಲ್ಪ ಜಾಸ್ತಿ ಯೂಸ್ ಆಗಿ ಇರೋದು, ಬಾರ್ಡರ್ ಸ್ವಲ್ಪ ಎದ್ದು ಬಂದಿತ್ತು ಸ್ವಲ್ಪ, ಅದಾದ್ಮೇಲೆ ಅವನು ಯಾವಾಗಲೂ ತೆಗಿತಾ ಇದ್ದ, ಅದಕ್ಕೋಸ್ಕರ ಗಮ್ ಟೇಪ್ ಹಾಕಿತ್ತು. ಬಟ್ ತುಂಬಾ ಚೆನ್ನಾಗಿರ್ತದೆ. ಈ ತರ ಇಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಬರ್ದದ್ದು ಹೋಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಲಾಕ್ ಕೂಡ ಇರುತ್ತೆ, ಲಾಕ್ ಮಾಡಿದ್ರೆ ಅದು ನಾವು ಈ ಬಟನ್ ಪ್ರೆಸ್ ಮಾಡಿದ್ರೆ ಕೂಡ ವರ್ಕ್ ಆಗೋದಿಲ್ಲ, ಅಂದ್ರೆ ಬರ್ದದ್ದು ಹಾಗೆ ಇರುತ್ತೆ. ಅನ್ಲಾಕ್ ಮಾಡಿದ್ರೆ ಮಾತ್ರ ಈ ಬಟನ್ ವರ್ಕ್ ಆಗುತ್ತೆ, ಆವಾಗ ಇದು ಬರ್ದದ್ದು ಇರೇಸ್ ಆಗಿ ಹೋಗುತ್ತೆ. ಇದು ಕೂಡ ಒಂದು ಯೂಸ್ ಆಗುವಂತಹ ಒಂದು ವಸ್ತುನೇ ಅಂತ ಹೇಳಬಹುದು. ಅದಕ್ಕೋಸ್ಕರ ಈ ಬುಕ್ಸ್ ಆ್ಯಂಡ್ ಫ್ಲಾಶ್ ಕಾರ್ಡ್ಸ್ ಜೊತೆಗೆ ತೋರಿಸಿದ್ದೇನೆ. ಇಷ್ಟೇ ಈ ವಿಡಿಯೋ, ಸಿಂಪಲ್ ಆದಂತಹ ವಿಡಿಯೋ. ಕ್ವಿಕ್ಕಾಗಿ ಫಿನಿಶ್ ಮಾಡಬೇಕಾಗಿ ಬಂತು, ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ನಮ್ಮ ಸರ್ ಪಕ್ಕದಲ್ಲಿ ಇರೋದ್ರಿಂದ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಬೈ ಬಂದೆ. Take care. See you. Bye. Fisherman.